ಇನ್ನು ಕಾಂಗ್ರೆಸ್ ಮನೆಯಲ್ಲಿ ಬಣ ರಾಜಕೀಯ ಜೋರಾಗ್ತಾ ಇದೆ. ಡಿಕೆ ಶಿವಕುಮಾರ್ ಬೆಂಬಲಿಗ ಶಾಸಕರಿಂದ ಪವರ್ ಶೋ. 2.5 ವರ್ಷ ಸೈಲೆಂಟ್ ಆಗಿದ್ದಂತ ನಾಯಕರು ಇದೀಗ ಸಡನ್ ಆಗಿ ಎಲ್ಲರೂ ಕೂಡ ಆಕ್ಟಿವ್ ಆಗಿದ್ದಾರೆ. ಇನ್ನೂ ಕೂಡ ವೈಲೆಂಟ್ ಆಗಿದ್ದಾರೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಹೋಗಿ ಒಂದಷ್ಟು ಗೇಮ್ಗಳಾಗ್ತಾ ಇದೆ ಅಲ್ಲಿ. 2.5 ವರ್ಷ ಪೂರ್ಣ ಆಗ್ತಿದ್ದ ಹಾಗೇನೆ ಚಿತ್ರಣ ಬದಲಾಗುತ್ತಾ. ನವೆಂಬರ್ 20ರವರೆಗೆ ಒಂದು ಲೆಕ್ಕ, 21ರ ಬಳಿಕ ಇನ್ನೊಂದು ಲೆಕ್ಕ. ತಮ್ಮ ಆಪ್ತರ ಬಳಿ ಡಿಕೆ ಶಿವಕುಮಾರ್ ಈ ಮಾತನ್ನ ಹೇಳ್ಕೊಂಡಿದ್ರಂತೆ. ಆದ್ರೆ 20ರ ನಂತರ ಯಾವುದೇ ಲೆಕ್ಕ ಸದ್ಯಕ್ಕೆ ಕಾಣ್ತಾ ಇಲ್ಲ. ಅಂದ್ರೆ ಹೈಕಮಾಂಡ್ ಕಡೆಯಿಂದ ಯಾವುದೇ ಸೂಚನೆ ಇರಲಿಲ್ಲ. ಆದ್ರೆ ಈಗ ಡಿಕೆ ಬಣದ ಪವರ್ ಶೋ ಶುರುವಾಗಿದೆ. ನವೆಂಬರ್ 15ರ ಆಸುಪಾಸು ಪವರ್ ಶೇರಿಂಗ್ ಬಗ್ಗೆ ಚರ್ಚೆ. ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಅಂತ ಭಾವಿಸಿದ್ರು ಡಿಕೆ ಶಿವಕುಮಾರ್. ಇದು ಮುನ್ನೆಲೆಗೆ ಬರುತ್ತೆ. ಬಿಹಾರ ಫಲಿತಾಂಶದ ಹಿನ್ನಡೆಯಿಂದ ಕುಗ್ಗಿ ಹೋಗಿದೆ ಐಎಸಿಸಿ. ಅವರಿಗೆ ಮುಂದೇನು ಮಾಡೋದು ಅಂತ ಹೈಕಮಾಂಡ್ಗೆ ಒಂದು ಕ್ಲಾರಿಟಿ ಇಲ್ಲ. ಇನ್ನು ಚೆನ್ನಾಗಿರುವಂಥ ರಾಜ್ಯಗಳಲ್ಲಿ ಯಾಕೆ ನಾವು ರಿಸ್ಕ್ ಮಾಡೋದು, ಆರಾಮಾಗಿ ಹೋಗ್ತಾ ಇರಲಿ ಅಂತ ಏನಾದರೂ ಹೈಕಮಾಂಡ್ ಸುಮ್ಮನೆ ಅದನ್ನು ಪೊಲ್ಯೂಟ್ ಮಾಡೋದು ಬೇಡ ಅನ್ನೋ ಲೆಕ್ಕದಲ್ಲಿ ಏನಾದರೂ ಯೋಚನೆ ಮಾಡ್ತಿದ್ದಾರೆ. ಕಾದು ನೋಡಬೇಕು. ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ. ಹರೀಶ್, ಇದೀಗ ಬಿಹಾರದ ಫಲಿತಾಂಶದ ನಂತರ ದೊಡ್ಡ ಬದಲಾವಣೆ ನಿರೀಕ್ಷೆ ಇತ್ತು. ಆದರೆ ಫಲಿತಾಂಶ ಎಷ್ಟರ ಮಟ್ಟಿಗೆ ಒಂದು ಮರ್ಮಾಘಾತವನ್ನು ಕೊಟ್ಟಿದೆ ಅಂತಂದರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಚೆನ್ನಾಗಿ ಹೋಗ್ತಿರುವಂಥ ರಾಜ್ಯಗಳಲ್ಲಿ ಯಾಕೆ ನಾವು ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಅನ್ನೋ ಲೆಕ್ಕಾಚಾರ ಏನಾದರೂ ಇರಬಹುದಾ? ಹೇಗೆ ಹರೀಶ್? ಅವಿನಾಶ್, ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷ ತುಂಬಿರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕತ್ವ ಬದಲಾವಣೆಯ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ, ಅವರೇ ಪ್ರಸ್ತಾಪವನ್ನ ಮಾಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ನಂಬಿದ್ರು. ಮತ್ತೆ ದೆಹಲಿಗೆ ಹೋದಂತ ಸಂದರ್ಭದಲ್ಲಿಯೂ ಡಿ ಕೆ ಶಿವಕುಮಾರ್ ಅವರು ಆ ಬಗ್ಗೆ ಚರ್ಚೆ ಮಾಡ್ತಾರೆ, ಹೈಕಮಾಂಡ್ ನಾಯಕರು ಈ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಅನ್ನುವಂಥದ್ದನ್ನು ನಂಬಿದ್ರು. ಆದ್ರೆ ಯಾವಾಗ ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರ ಭೇಟಿಗೆ ಅವಕಾಶವನ್ನ ಕೊಡ್ಲಿಲ್ಲ, ಡಿ ಕೆ ಶಿವಕುಮಾರ್ ಅವರಿಗೆ ಅನ್ನಿಸ್ತು ಶಾಸಕರ ಬೆಂಬಲವೂ ಬೇಕು, ವರಿಷ್ಠರನ್ನೇ ನೆಚ್ಚಿಕೊಂಡ್ರೆ ಆಗೋಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಂದ್ರು. ಹಾಗಾಗಿ ಶಾಸಕರನ್ನ ಕ್ರೋಢೀಕರಿಸುವಂತಹ ಕೆಲಸವನ್ನ ಡಿ ಕೆ ಶಿವಕುಮಾರ್ ಹಾಗೂ ಡಿ ಕೆ ಶಿವಕುಮಾರ್ ಬಣ ಮಾಡ್ತಾ ಇರುವಂತಹದ್ದು. ಹಾಗಾಗಿ ಒಂದು ಬಣ ಈಗ ದೆಹಲಿಗೆ ತೆರಳಿ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಗೆ ಮುಂದಾಗಿರುವಂತಹದ್ದು. ಜೊತೆಗೆ 50ರಿಂದ 60 ಶಾಸಕರ ಬೆಂಬಲ ಬೇಕೇ ಬೇಕಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಈಗ ಶಾಸಕರನ್ನ ಕ್ರೋಢೀಕರಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಆಪ್ತ ವಲಯದ ಶಾಸಕರನ್ನ ಭೇಟಿ ಮಾಡಿ ವಿಶ್ವಾಸ ಗಳಿಸುವಂತ ಕೆಲಸವನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಒಂದು ಕಡೆ ದೈವ ಬಲ, ಇನ್ನೊಂದು ಕಡೆ ವರಿಷ್ಠರ ಆಶೀರ್ವಾದ, ಇನ್ನೊಂದು ಕಡೆ ಶಾಸಕರ ಬೆಂಬಲ, ಈ ಮೂರು ಇರಲೇಬೇಕು ಅನ್ನುವಂತಹದ್ದು ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಅನಿಸಿರುವಂತಹದ್ದು. ಕೇವಲ ವರಿಷ್ಠರನ್ನೇ ನಂಬಿಕೊಂಡು ಹೋದ್ರೆ ಅವರು ಕೈ ಹಿಡಿಯುವಂತಹ ಸಾಧ್ಯತೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಶಾಸಕರ ಬೆಂಬಲವನ್ನ ತೆಗೆದುಕೊಂಡೇ ವರಿಷ್ಠರ ಮುಂದೆ ತೋರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲೇ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾದಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಹು ಮುಖ್ಯವಾಗಿ ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಬೆಂಗಳೂರಿಗೆ ಬಂದಿರುವಂತಹದ್ದು. ಡಿ ಕೆ ಶಿವಕುಮಾರ್ ಅವರು ಇವತ್ತು ಭೇಟಿ ಆಗ್ತಾರೆ, ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಭೇಟಿ ಆಗ್ತಾರೆ. ಈಗ ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಭೇಟಿ ಆಗೋದಿಲ್ಲ, ಇನ್ನು ಮುಂದೆ ವರಿಷ್ಠರನ್ನ ಭೇಟಿ ಆಗುವಂತಹದ್ದು, ನನಗೆ ಎಷ್ಟು ಶಾಸಕರ ಬೆಂಬಲ ಇದೆ ಅನ್ನುವಂತಹದನ್ನು ತೋರಿಸಿಯೇ ಭೇಟಿ ಆಗ್ತಾರೆ ಅನ್ನುವಂತಹದ್ದು. ಅವಿನಾಶ್, ಹರೀಶ್ ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಡಿಸಿಎಂ ಡಿ ಕೆ ಶಿವಕುಮಾರ್ ನಿವಾಸಕ್ಕೆ ಶಾಸಕರ ದಂಡೇ ಬರ್ತಾ ಇದೆ. ಡಿಕೆ ನಿವಾಸಕ್ಕೆ ಆಗಮಿಸಿದಂತ ಶಾಸಕ ಸಿಪಿ ಯೋಗೇಶ್ವರ್, ಪ್ರಕಾಶ್ ಕೋಳಿವಾಡ ಹಾಗೆ ಅಸಿರ್ ಪಠಾಣ್. ಪ್ರಕಾಶ್ ಕೋಳಿವಾಡ ಹಾಗೆ ಅಸಿರ್ ಪಠಾಣ್, ಎಂಎಲ್ಸಿ ದಿನೇಶ್ ಗೋಳಿಗೌಡ, ಕಾಂಗ್ರೆಸ್ ಮುಖಂಡ ಆನಂದ ಗಡ್ಡದೇವರ ಮಠ, ಇವರೆಲ್ಲರೂ ಕೂಡ ಒಬ್ಬರಾದ್ಮೇಲೆ ಒಬ್ಬರು ಬಂದು ಡಿಸಿಎಂ ಅವ್ರನ್ನ ಭೇಟಿ ಆಗ್ತಿದ್ದಾರೆ. ಡಿ ಕೆ ಸುರೇಶ್ ಅವ್ರ ಜೊತೆಗೆ ಚರ್ಚೆ ನಡೆಸ್ತಾ ಇದ್ದಾರೆ. ಓಡಾಟ ಬಹಳ ಹೆಚ್ಚಾಗಿದೆ. ನೀವು ನೋಡ್ತಾ ಇದ್ದೀರಾ, ಖರ್ಗೆ ಅವ್ರ ಒಂದಷ್ಟು ಮಂದಿ ಭೇಟಿ ಆಗೋದು, ಸಿಎಂ ಅವ್ರನ್ನ ಭೇಟಿ ಆಗೋದು, ಡಿಸಿಎಂ ಅವ್ರನ್ನ ಬಂದು ಒಂದಷ್ಟು ನಾಯಕರು ಭೇಟಿ ಆಗ್ತಿರೋದು, ಇದೆಲ್ಲವನ್ನೂ ಕೂಡ ನೋಡಿದಾಗ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಬ್ಯಾಲೆನ್ಸ್ಡ್ ಆಗಿ ಸದ್ಯಕ್ಕಿಲ್ಲ. ಒಂದಷ್ಟು ಗೊಂದಲದ ವಾತಾವರಣ ಇದೆ ಶಾಸಕರಲ್ಲೂ ಕೂಡ, ಮುಂದೇನು ಏನಾಗುತ್ತೆ ಅನ್ನೋದ್ರ ಬಗ್ಗೆ. ಕಾಂಗ್ರೆಸ್ನ ಪಟ್ಟದಾಟದಲ್ಲಿ ಈಗ ಡಿ ಕೆ ಮನೆಗೂ ಕೂಡ ಒಂದಷ್ಟು ಶಾಸಕರು ಬರ್ತಿದ್ದಾರೆ. ಈ ಬಗ್ಗೆ ಈರಣ್ಣ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ. ಈರಣ್ಣ, ಇದೀಗ ಡಿಸಿಎಂ ಮನೆಗೂ ಕೂಡ ಒಂದಷ್ಟು ಶಾಸಕರು ಬರ್ತಿದ್ದಾರೆ. ಅದರಲ್ಲೂ ಸಿಪಿ ಯೋಗೇಶ್ವರ್ ಅಂತ ನಾಯಕರು ಈ ಕಡೆ ಶಿಫ್ಟ್ ಆಗಬೇಕಾದ್ರೆ ಕಾಂಗ್ರೆಸ್ಗೆ ದೊಡ್ಡ ಪಾತ್ರವನ್ನು ವಹಿಸಿದ್ರು ಡಿ ಕೆ ಸಹೋದರರು. ಹಾಗಾಗಿ ಏನೇನಾಗ್ತಿದೆ ಡಿ ಕೆ ನಿವಾಸದಲ್ಲಿ ಸದ್ಯಕ್ಕೆ ಈರಣ್ಣ? ಅವಿನಾಶ್, ನವೆಂಬರ್ 20ರ ನಂತರ ಕಾಂಗ್ರೆಸ್ ಮನೆಯಲ್ಲಿ ಕಂಪನ ಎದ್ದಿದೆ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಕಾಂಗ್ರೆಸ್ ಮನೆಯಲ್ಲಿನ ವಾತಾವರಣ ಈಗೊಂದು ಪ್ರಶ್ನೆ ಹೇಳೋಕೆ ಕಾರಣವಾಗಿದೆ. ಒಂದು ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಬಣ ದೆಹಲಿ ದಂಡಯಾತ್ರೆಯನ್ನ ಕೈಗೊಂಡಿದ್ರೆ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಕ್ಕೆ ಶಾಸಕರ ದಂಡೆ ಹರಿದು ಬರ್ತಾ ಇದೆ. ನಿನ್ನೆ ತಡರಾತ್ರಿ ಅಂದ್ರೆ 11:30 ನಂತರ ಕೆಲವು ಶಾಸಕರು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸಿಪಿ ಯೋಗೇಶ್ವರ್ ಅವರು ಮತ್ತೆ ಪ್ರಕಾಶ್ ಕೋಳಿವಾಡ, ಶ್ರೀನಿವಾಸ್ ಮಾನೆ ಸೇರಿದಂತೆ ಸುಮಾರು 3-4 ಶಾಸಕರು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಡಿ ಕೆ ಸುರೇಶ್ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ರು.
ಇದಕ್ಕೂ ಮುಂಚೆ ಸಂಜೆ ಅಂದ್ರೆ ನಿನ್ನೆ ಪರಪ್ಪನ ಅಗ್ರಹಾರದಲ್ಲಿ ಇಬ್ರು ಕಾಂಗ್ರೆಸ್ ಶಾಸಕರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಅಲ್ಲಿ ವಿನಯ್ ಕುಲಕರ್ಣಿ ಮತ್ತೆ ವೀರೇಂದ್ರ ಪಪ್ಪಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಯಾಕಂದ್ರೆ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸ DCM ಅವರು ಮಾಡ್ತಾ ಇದ್ದಾರೋ ಅನ್ನೋ ಪ್ರಶ್ನೆ ಶುರುವಾಗಿದೆ. ಒಂದ್ ಕಡೆ DCM ಪರವಾಗಿ ಕೆಲವು ಶಾಸಕರು ದೆಹಲಿಯಲ್ಲಿ ಭೇಟಿಯಾಗಿ ಹೈಕಮಾಂಡ್ ನಾಯಕರನ್ನ ಮಾತುಕತೆ ನಡೆಸ್ತಾ ಇದ್ರೆ, ಮತ್ತೊಂದ್ ಕಡೆ ಇಲ್ಲೇ ಬೆಂಗಳೂರಿನಲ್ಲೇ DCM ಅವರನ್ನ ಭೇಟಿ ಆಗ್ತಾ ಇದ್ದಾರೆ. ಮತ್ತೊಂದ್ ಕಡೆ ಇವತ್ತು AICC ಅಧ್ಯಕ್ಷ ಖರ್ಗೆ ಅವರು ಬೆಂಗಳೂರಿಗೆ ಆಗಮಿಸಿರೋದ್ರಿಂದ ಕೆಲವು ಶಾಸಕರು ಖರ್ಗೆ ಅವರನ್ನು ಭೇಟಿಯಾಗಿ DCM DK ಪರ ಬ್ಯಾಟ್ ಬೀಸುವ ಸಾಧ್ಯತೆಗಳು ಕೂಡ ಇದೆ. ಇನ್ನೊಂದ್ ಕಡೆ ಕೆಲವು ಶಾಸಕರು CM ಅವ್ರನ್ನ ಭೇಟಿ ಆಗ್ತಾ ಇದ್ದಾರೆ. ಇನ್ನು ಕೆಲವು ಶಾಸಕರು ಇವತ್ತು DCM ಅವ್ರನ್ನ ಭೇಟಿ ಆಗುವ ಚಾನ್ಸಸ್ ಕೂಡ ಇದೆ. ಅವಿನಾಶ್, ಧನ್ಯವಾದ ಈರಣ್ಣ ಹಾಗೆ ಹರೀಶ್ ಇಬ್ಬರಿಗೂ ಕೂಡ.